ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಯಾಕಂದರೆ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಹಲವಾರು ವಿಚಾರಗಳು ನಮಗೆ ವೇದ, ಶಾಸ್ತ್ರ, ಪುರಾಣಗಳಾಗಿರಬಹುದು ಅಥವಾ ಪ್ರತಿನಿತ್ಯ ಆಗ್ತಾ ಇರುವಂಥ ಸಮಸ್ಯೆಗಳು, ಕಷ್ಟಗಳಿಂದ ನಾವು ದೂರ ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕಾಗತ್ತೆ, ಸರಳವಾಗಿರುವಂಥ ಪರಿಹಾರಗಳನ್ನ ಗುರುಗಳು ನಮಗೆ ತಿಳಿಸ್ತಾ ಬಂದರೆ. ಅದಷ್ಟೇ ಅಲ್ಲದೆ ನಿಮ್ಮ ಮನೆ, ಆಫೀಸ್ ಅಥವಾ ನಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂಥ ಸಕ್ಸಸ್ನ ನೀವು ಕಾಣ್ತಾ ಇಲ್ಲ, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಪ್ರೊಫೆಷ್ನಲಿ ನೀವು ಅನ್ಕೊಳ್ಳುವಂಥ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಈ ಎಲ್ಲ ಒಂದು ತೊಂದರೆಗಳಿಗೂ ಕೂಡ ನೀವು ಖಂಡಿತ ಫುಲ್ ಸ್ಟಾಪ್ ಇಡ್ಬೋದು. ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ನೀವು ಅಂದ್ಕೊಂಡಾಗೆ ನಿಮ್ಮ ಒಂದು ಜೀವನವನ್ನು ಸಾಗಿಸಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೋ ಒಂದು ಕಡೆ ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು ಅವರ ಜೀವನದಲ್ಲಿ ಬಂದೇ ಹೋಗುತ್ತೆ ಅವಧಿನಲ್ಲಿ ಅಂತ ಹೇಳ್ಬೋದು. ಅದು ಪ್ರೊಫೆಷ್ನಲ್ ಆಗಿರ್ಬೋದು ಅಥವಾ ಹೆಲ್ತಲ್ಲಾಗಿರ್ಬೋದು. ಯಾವುದೋ ಒಂದು ಪರಿಹಾರವನ್ನು ತಿಳಿಸ್ತಾರೆ, ಹೋಮ ಹವನಗಳು ಮಾಡ್ಕೊಳ್ಬೇಕು, ಅದು ಅವ್ರ ಕೈಗೆ ಎಟ್ಕೋವಂಥದ್ದು ಆಗೋದಿಲ್ಲ. ಈ ಹೋಮ ಹವನಗಳು ಮಾಡ್ಕೊಳಕ್ಕಾಗೋದಿಲ್ಲ, ಆದರೆ ಅದರದ್ದಷ್ಟೇ ಫಲ ಸಿಗುವಂಥದ್ದು ಪರಿಹಾರ ಬೇರೆ ಏನಾದರೂ ಮಾಡ್ಕೊಳ್ಬೋದಾ? ಆರೋಗ್ಯದ ವಿಚಾರ ಅಥವಾ ಪ್ರೊಫೆಷ್ನಲ್, ಬಿಸ್ನೆಸ್ ಯಾವುದೇ ಆಗಿರ್ಬೋದು, ಇರುವಂಥ ಪ್ರಾಬ್ಲಮ್ಸಿಂದ ನನಗೆ ಸೊಲ್ಯೂಷನ್ ಬೇಕು, ಆ ತೊಂದರೆ ಒಂದು ನನಗೆ ನಿವಾರಣೆ ಆಗಿಬಿಟ್ರೆ ಸಾಕಪ್ಪ, ಆದರೆ ಹೋಮ ಮಾಡಿಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅತಿ ಸರ್ವತ್ರ ವರ್ಚೇತ್ ಅಂತ ಬಳಸಿದ್ದೀವಿ ನಾವು ಸಾಮಾನ್ಯವಾಗಿ. ನಾನು ಎಷ್ಟೋ ಬಾರಿ ಹೇಳಿರ್ತೀನಿ ಕೂಡ ಅನ್ಕೋತೀನಿ. ಅತಿ ಆದರೆ ಅಮೃತವೂ ಕೂಡ ವಿಷ ಆಗುತ್ತೆ ಅಂತಲೂ ಕೂಡ ಇದೆ ಕೆಲವೊಂದಕ್ಕೆ. ಯಜ್ಞಕ್ಕೆ ಆ ಮಾತನ್ನು ಹೇಳಲಿಲ್ಲ. ಹಾಗಾಗಿ ಯಜ್ಞ ಅಂತ ಶೀಘ್ರಗತಿಯ ಫಲವನ್ನು ಕೂಡ ಕೊಡುವಂಥದ್ದು. ಈಗ ಸುದರ್ಶನ ಹೋಮ ಅಥವಾ ಮಹಾಮೃತ್ಯುಂಜಯ ಹೋಮ, ಚಂಡಿಕಾ ಹೋಮ, ಈ ಮಹಾಸುದರ್ಶನ ಹೋಮದ ಬಗ್ಗೆ ನಾನು ಬಹುಶಃ ಅಟ್ಲೀಸ್ಟ್ ಆ ಸ್ಟೋರಿ ಬಗ್ಗೆ, ಎಲ್ಲಿಂದ ಪ್ರಾರಂಭ ಆಯಿತು, ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಅದರ ಫಲ ಏನು, ಬ್ರಹ್ಮನ ಪಾತ್ರ ಏನು ಅದರಲ್ಲಿ ಸುದರ್ಶನ ಹೋಮದಲ್ಲಿ, ಶಿವನ ಪಾತ್ರವೇನು ಆ ಸುದರ್ಶನ ಹೋಮದಲ್ಲಿ, ಮಹಾವಿಷ್ಣುವಿನ ಪಾತ್ರವೇನು ಆ ಸುದರ್ಶನ ಹೋಮದಲ್ಲಿ ಅಂತ ಮಾಡಲಿಕ್ಕೆ ಹೊರಟ್ರೆ ನಿಮಗೊಂದು 25 ನಿಮಿಷ ಆದರೂ ಪೇಷನ್ಸ್ ಇರಬೇಕು ಆ ಸ್ಟೋರಿ ಹೇಳುವಾಗ. ಅದಕ್ಕೆ ಈಗ ನಾನು ಅದನ್ನೆಲ್ಲ ಕೂಡ ಹೇಳಕ್ಕೆ ಹೋಗದೆ, ಮಾಘ ಮಾಸ ಇವತ್ತು ಪ್ರಾರಂಭ ಆಗಿದೆ ಪ್ರೀತಿಯ ಬಂಧುಗಳೇ. ನೋಡಿ, ಅದಕ್ಕೆ ಈ ಮಾಘ ಸ್ನಾನ ಅಂತ ನೀವು ಕೇಳಿದಿರಿ, ಮಾಘ ಪುರಾಣ ನೀವು ಕೇಳಿದಿರಿ. ಅಂತಹ ಮಾಘ ಮಾಸದಲ್ಲಿ ನಿಮಗೆ ಯಾವುದನ್ನೂ ಮಾಡಲಿಕ್ಕೂ ಶಕ್ತಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಅನೇಕ ಯಜ್ಞ ಯಾಗಾದಿಗಳನ್ನು ಹೇಳಿದೆ. ನೀನು ಚೆನ್ನಾಗಿ ಓದಿ ಅಂತಂದರೆ ನೀನು ದೊಡ್ಡ ಮಟ್ಟದ ಕನಸು ಇಡಿರಬೇಕಾದ್ರೆ ನೀನು ನೀಟ್ ಎಕ್ಸಾಮ್ ಬರೆಯೋ ಮುಖಾಂತರ ನೀನು ಓದಬೇಕಾಗಿರ್ತಕ್ಕಂಥದ್ದು ಹೈಯರ್ ಎಜುಕೇಷನ್, ನೀನು IIT ನಾಲೆಡ್ಜನ್ನು ಇಟ್ಟುಕೊಂಡು MBBS ಮಾಡ್ತೀಯೋ ಅಥವಾ ಇಂಜಿನಿಯರಿಂಗ್ ಮಾಡ್ತೀಯೋ ಅಥವಾ KS ಮಾಡ್ತೀಯೋ IAS ಮಾಡ್ತೀಯೋ, ಅದಕ್ಕೆ ಎಫರ್ಟ್ ಹಾಕಬೇಕೋ ಬೇಡವೋ? ಹಾಕಿದ್ರೆ ಪಾಸ್ ಆಗೋದು ಕಣಯ್ಯ ನೀನು. ಅದು ಹಾಕದೇನೆ ನಾವು ಯಾವುದು ವಾಮ ಮಾರ್ಗ ಹುಡುಕಿದ್ರೆ IAS ಮಾಡೋಣ ಅಂತ ಅದೇ ಒಂದು ಸರ್ಟಿಫಿಕೇಟ್ ಇಟ್ಕೋಬೋದು, ಮನೇಲಿ ನೇತು ಹಾಕ್ಕೋಬೋದು. ಶಾರ್ಟ್ಕಟ್ ಸಾಧ್ಯನೇ ಇಲ್ಲ. ಆದರೆ ಭಗವಂತ ಅನ್ನೋನು ಅವನನ್ನು ತಲುಪಬೇಕಾದ್ರೆ ಈ ಮಾಸಗಳನ್ನು ನಮಗೆ ಶಾರ್ಟ್ಸ್ ಕಟ್ಟಾಗಿ ಕೊಟ್ಟಿರ್ತಾನೆ. ಅಂದರೆ ಹತ್ತಿರದ ದಾರಿ ಹೇಗೆ ಕೊಡ್ತಾರೆ ಅಂದರೆ ನಮಗೆ ಮಾಡಲಿಕ್ಕೆ ಅನುಕೂಲ ಇಲ್ಲ ಗುರುಗಳೇ. ಅನುಕೂಲ ಇರುತ್ತೆ, ಕೆಲವರು ಅವರು ಕಳ್ಳಾಟ ಆಡ್ತಿರ್ತಾರೆ, ಅಂದರೆ ಜಿಪುಣತ್ವ ತೋರ್ತಿರ್ತಾರೆ, ಕೃಪಣತ್ವ ತೋರ್ತಿರ್ತಾರೆ. ಬೇಕಾದಷ್ಟು ಅವನ ಹತ್ರ ಇರುತ್ತೆ, ಅವನ ಜೇಬಲ್ ದುಡ್ಡು ಇದೆ, ಬಹಳ ಇದೆ. 50 ರೂಪೀಸ್ ಇದೆ, 100 ರೂಪೀಸ್ ಇದೆ, 500 ರೂಪೀಸು ಇದೆ. ಆ 500 ಬಂಡಲ್ಗೆ ಹಾಕಿದ್ರೂ ಕೂಡ ಅವನು ಕಡಿಮೆ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಆ ಉಂಡಿಗಾದರೂ ಹಾಕು ಅಥವಾ ಅನ್ನದ ಹಸಿವಿಂದ ಬಳಲ್ತಾ ಇದ್ದಾರೆ ಅವ್ರಿಗಾದರೂ ಕೊಡು, ಅಥವಾ ನೀನು ಮಂಗಳಾರತಿ ತಟ್ಟೆಗಾದರೂ ಹಾಕು. ಇಷ್ಟೆಲ್ಲ ಇದೆ, ನೀನು ಹಾಕಲ್ಲ, ದೊಡ್ಡ ಕಳ್ಳ, ಏನೂ ಹಾಕಲ್ಲ. ಕೃಪಣತ್ವದಿಂದ ಕೂಡಿದೆ ಈ ದುಡ್ಡನ್ನು ಕಬಳಿಸ್ತಾರೆ. ಬೇರೆ ಜ್ಞಾಪಕ ಇರಲಿ, ಕಬಳಿಸೇ ತೀರ್ತಾರೆ. ನಿನ್ನ ದುಡ್ಡಿಗೆ 3 ದಾರಿ ಇರೋದು, ಬೇರೆ ದಾರಿನೇ ಇಲ್ಲ. ಬರೆದಿಟ್ಕೋ, ನಿನ್ನ ಹತ್ರ ಬೇಕಾದಷ್ಟು ಹಣ ಇದೆ, ದುಡ್ಡಿದೆ ಅಂತಂದ್ರೆ ಖರ್ಚು ಮಾಡಲಿಕ್ಕೆ 3 ದಾರಿ ಬಿಟ್ಟು ಬೇರೆ ದಾರಿಯಿಂದ ತೋರಿಸು ನೋಡೋಣ. ಒಂದು, ನೀನು ಚೆನ್ನಾಗಿ ತಿಂದು ತೇಗಬೇಕಪ್ಪ, ಅನುಭವಿಸ್ಬೇಕಯ್ಯ. ಎಲ್ಲಿ ತನಕ ಬೇಕು ಅಲ್ಲಿ ತನಕ ಅನುಭವಿಸ್ಬೇಕು. ಅನುಭವಿಸೋಕ್ಕೂ ಆಗಲ್ಲ. ನಾಳೆಗೆ ಅಂತ ಎತ್ತಿ ಬಚ್ಚಿಟ್ಟಿದೀಯಾ, ಖರ್ಚು ಮಾಡಲಿಲ್ಲ. ಎರಡನೇದು, ನೀನು ಯಾರಿಗಾದರೂ ಕೈಯಿಂದ ಕೊಡಬೇಕು. ಒಂದು, ನೀನು ಖರ್ಚು ಮಾಡಲಿಲ್ಲ, ಎತ್ತು ಕೈಗೂ ಕೊಡಲಿಲ್ಲ, ನೀನು ಸತ್ತೋದ್ಮೇಲೆ ಏನಾಯ್ತದೋ ಪರರ ಪಾಲಾಯಿತು. ಯಾರೋ ಗೊತ್ತಿಲ್ಲ, ಮಕ್ಕಳು, ಮೊಮ್ಮಕ್ಕಳು, ಹಳೆಯನೋ ಗೆಳೆಯನೋ ಯಾರೋ ಒಬ್ಬ ಓದ್ಕೊಂಡು ಹೋದ. ಹೀಗೆ 3 ದಾರಿ ಬಿಟ್ಟರೆ ಬೇರೆ ಎಂತ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ,
ನಮ್ಮ ಕೈಯಲ್ಲಿ ಇದ್ದರೆ ನಾವು ಮಾಡ್ತೀವಿ ಗುರುಗಳೇ, ಆದರೆ ನಮ್ಗೆ ಇಲ್ಲ. ಆ ಯಜ್ಞ ಮಾಡಿದಷ್ಟೇ ಫಲ ನಮಗೆ ಕೊಡಬೇಕು ಅಂತಂದರೆ ಈ ಮಾಘ ಮಾಸವೇ ನಿಮಗಾಗಿ ಬಂದಿದೆ. ಒಂದು ತಿಂಗಳ ಪರ್ಯಂತ ನೀವು ಮಾಘ ಸ್ನಾನವನ್ನು ಮಾಡಿದ್ರೆ ಸಾಕಂತೆ. ಈ ನದಿಯಲ್ಲಿ ಹೋಗಿ, ಅದು ಈ ಸರಿಯೋ ನದಿ ತೀರಗಳಲ್ಲೋ, ಕಾವೇರಿ ನದಿ ತೀರದಲ್ಲೋ, ಗೋದಾವರಿ ಪುಷ್ಕರದಲ್ಲೋ, ಕಾವೇರಿ ಪುಷ್ಕರದ ಎಲ್ಲೋ ಒಂದು ಕಡೆ ನೀವು ನದಿ ಸ್ನಾನ ಮಾಡ್ತೀರ ಅಂತಂದರೆ, ಪ್ರಾತಃ ಕಾಲದ ಸೂರ್ಯೋದಯಕ್ಕೂ ಮುನ್ನ ನೀವು ನದಿ ಸ್ನಾನ ಮಾಡಿದರೆ ನೀವು ಬದುಕಿರೋ ತನಕ ಪ್ರತಿನಿತ್ಯ ಹೋಮ ಮಾಡಿದ್ರೆ ಎಷ್ಟು ಫಲ ಪಡ್ಕೊಳ್ತೀರೋ, ಅಥವಾ ಪ್ರತಿ ತಿಂಗಳಿಗೆ ಒಂದು ಬಾರಿ ಯಾಗವನ್ನು ಮಾಡಿದ್ರೆ ಎಷ್ಟು ಫಲವನ್ನು ಪಡ್ಕೊಳ್ತೀರೋ, ಅಥವಾ ಪ್ರತಿ ವರ್ಷಕ್ಕೆ ಒಂದು ಬಾರಿ ಯಜ್ಞ ಯಾಗವನ್ನು ಮಾಡಿ ಎಷ್ಟು ಫಲವನ್ನು ಪಡ್ಕೊಳ್ತೀರೋ ಅದರ 100ರ ಪಟ್ಟು ಪಡ್ಕೊಳ್ತೀರಂತೆ. ಆವಾಗ ಈ ಮಾಘ ಮಾಸದಲ್ಲಿ ಇವರು ಸ್ನಾನ ಮಾಡಿದ್ದಾರೆ, ಇವರು ನನಗೆ ಏನು ಫಲ ಕೊಡಲಿ ಅಂತ ಮಹಾವಿಷ್ಣು ವೈಕುಂಠದಲ್ಲಿ ತಬ್ಬಿಬ್ಬಾಗ್ತಾನಂತೆ. ಅಂದರೆ ನಾನು ಏನು ಕೊಡಲಿ ಇವರಿಗೆ ಅಂತ. ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳಿದ್ರು ಅದು ಸಮಂಜಸ ಅಲ್ಲ ಅನ್ಕೋತೀನಿ. ಅಷ್ಟು ಕೊಡ್ತಾನೆ ರೀ. ಮಾಘ ಮಾಸದಲ್ಲಿ ನೀವು 1,00,000 ಕೊಟ್ಟು ಯಜ್ಞ ಮಾಡಿದ್ರೆ ಎಷ್ಟು ಫಲವನ್ನು ಪಡ್ಕೊಳ್ತೀರೋ, ನೀವು ಎಷ್ಟು ಎಫರ್ಟ್ ಹಾಕಿ ಓದಿ ಎಕ್ಸಾಮ್ ಬರೀತೀರೋ ಅದರ 10ರಷ್ಟು ಕೊಡುತ್ತಾನೆ. ಆ ಒಂದು ಮಾಘ ಮಾಸ ಸ್ನಾನ ಹೇಳುತ್ತಪ್ಪ, ಎಂತ ಹೇಳುತ್ತೆ, ನೀನು ದೊರ್ದಂಡನಾಗಿರೋ ಅಥವಾ ಚಾಂಡಾಳನಾಗಿರೋ, ನೀನು ಪಾಪಿಯಾಗಿರೋ, ನೀಚ ನಿಕೃಷ್ಟನಾಗಿರೋ, ಲೋಭಿಯಾಗಿರೋ, ಪರಮ ಲೋಭಿಯಾಗಿರೋ, ದುಷ್ಟನಾಗಿರೋ, ದುರುಳನಾಗಿರೋ, ಮತ್ಸರದಿಂದ ಕೂಡಿರೋ, ವಾಮ ಮಾರ್ಗದಿಂದ ಹಿಡಿದಿರೋ, ನಿನ್ನ ಬದುಕು ಹೀನಾಯವಾಗಿರಲಿ, ಅಥವಾ ನೀನು ಕಡು ಪಾಪಿಯಾದರೂ ಆಗಿರೋ, ಏನಾದರೂ ಆಗಿರೋ, ನಿನಗೆ ಒಂದರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತೀನಿ. ಅದೇ ಈ ಮಾಘ ಸ್ನಾನ. ಮಾಘ ಸ್ನಾನ ಮಾಡಿದೆಯೋ ಎಲ್ಲವನ್ನು ಕೂಡ ತೊಳೆದುಕೊಂಡ ಹಾಗೆ. ಇನ್ನು ಯಾವುದು ಈ ಚಾಂಡಾಳ ಕಡುಪಾಪಿಗೆ ಯಜ್ಞದಲ್ಲೂ ಕೂಡ ಫಲ ಹೇಳಿಲ್ಲ. ಹೋಗೋದು ಕಡಿಮೆ, ಬಹುಶಃ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ತಳ್ಳಿಬಿಡ್ತಾರೆ ಹೋಗುವ ಕಡೆಗೆ ಅಂತ. ಬಟ್ ಒಂದು ಮಾಘ ಸ್ನಾನ ಇದೆಯಲ್ಲ, ನಿಮಗೆಲ್ಲ ಕರ್ಮ, ಪ್ರಾರಬ್ಧ ಕರ್ಮ ಹಿಂದಿನದ್ದು ಮುಂದೆ ಬರೋದು ಕೂಡ ತೊಳೆದು ನಿನಗೆ ಆತ ಯೋಚನೆ ಮಾಡ್ತಾನಂತೆ ರೀ ನಿಮಗೆ ಎಂಥ ಐಶ್ವರ್ಯ ಕೊಡಬೇಕು ಅಂತ. ಅದು ಮಾಘ ಸ್ನಾನ. ಇಂತಹ ಮಾಘ ಸ್ನಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಒಂದು ಯಾರಿಗಾದ್ರೂ ಅಷ್ಟು ಜನಕ್ಕೆ ಹಸಿವು ನೀಗಿಸ್ರಿ, ಒಂದು 4 ಜನಕ್ಕೆ ಸಾಕು. ಅನ್ನದಾನ ಮಾಡಿರಿ ಸಾಕು, ಗೋಪೂಜೆ ಮಾಡಿರಿ ಸಾಕು. ಇದು ನಿಮಗೆ ಅನಾರೋಗ್ಯದಲ್ಲಿರ್ತಕ್ಕಂತಹ ಮಹಾಮೃತ್ಯುಂಜಯ ಹೋಮವನ್ನು 100 ವರ್ಷ ಮಾಡೋದಷ್ಟು ಫಲ. ಐಶ್ವರ್ಯಕ್ಕಾಗಿ ನೀವು KG ಗಟ್ಟಲೆ ಈ ತುಪ್ಪ ಹಾಕಿ ಜೇನುತುಪ್ಪದಲ್ಲಿ ಹೋಮವನ್ನು ಮಾಡಿದ್ರೆ ಕಮಲದ ಹೂವಿಂದ ಅಂತಹದ್ದು 100 ಹೋಮ ಮಾಡಿದ ಫಲವನ್ನು ಪಡ್ಕೊಳ್ತೀರಿ. ಅದಕ್ಕೆ ಮಾಘ ಪುರಾಣ ಓದಿ. ಈಗ ನಾನು ಹೇಳಿದ್ನಲ್ಲ, ಅವೆಲ್ಲ ನಿಮ್ಗೆ ಅರ್ಥ ಆಗಿಬಿಡ್ತವೆ. ಅಂತಹದ್ದು ಈ ಮಾಘ ಮಾಸದ ಪ್ರತಿಫಲ, ಮಾಘ ಮಾಸದ ಮಹತ್ವ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ 1 ತಿಂಗಳು ಇರುತ್ತೆ ಇವತ್ತಿಂದ ಅಂತ ತಿಳಿಸ್ಬಿಟ್ಟಿದ್ದೀರಾ. ಇದು ಒಂದು ಸುಸಂದರ್ಭವನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಜೀವನದಲ್ಲಿ 1 ಬಾರಿ ಆದರೂ ಮಾಘ ಸ್ನಾನ ಮಾಡಿದ್ರೆ ಅವ್ರು ಅಂದ್ಕೊಳ್ಳುವಂಥದ್ದು ಪ್ರತಿಯೊಂದು ಕೂಡ ನೆರವೇರುತ್ತೆ ಅನ್ನೋದನ್ನ ನೀವು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನಿಂದ 1 ತಿಂಗಳ ಕಾಲ ಅವಕಾಶ ಇರುತ್ತೆ ನಿಮಗೆ. ನಿಮ್ಮ ಕನಸುಗಳೆಲ್ಲ ಕೂಡ ನನಸಾಗಬೇಕು, ನಿಮ್ಮ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಈ ಮಾಘ ಸ್ನಾನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಖಂಡಿತವಾಗ್ಲೂ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.